ನನಗ್ ಗೊತ್ತಿತ್ತು ಇದು ಹೀಗೆ ಆಗತ್ತೆ ಅಂತ. ಅದಕ್ಕೆ ನಾನ್ ನಿನ್ನ ಬರ್ಬೇಡ ಅಂತ ಹೇಳಿದ್ದು. ಬರ್ಬೇಡ ಅಂದ ತಕ್ಷಣ ಬಿಟ್ಬಿಡಕ್ ಆಗತ್ತಾ ಆಂಟಿ? ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ನನ್ ವಧೆ ತಿಂದ್ರು ಪರವಾಗಿಲ್ಲ, ಅವ್ರ ಕಣ್ಣಿಗೆ ಅವಾಗ ನಾನು ಈ ತರ ಕಾಣಿಸ್ಕೊಂತಾನೆ ಇರ್ಬೇಕು. ನೀನು ಆಯಾಸ ಪಡ್ತಿದೀಯಾ? ನಮ್ ಕೈಲಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ನಾವು ಸ್ವಾಮೀಜಿ ಹತ್ರ ಹೋಗಿದ್ದು. ಹಾವಿನ ತರ ಬುಸ್ಕುಟಿದ್ರೆ ಆಗಲ್ಲ ರೋಹಿಣಿ. ಚಿರತೆ ಆಗಿ ಸ್ಕೆಚ್ ಹಾಕಿ ಆಮೇಲೆ ದಾಳಿ ಮಾಡ್ಬೇಕು. ನೀನ್ ಸ್ವಲ್ಪ ದಿನ ಸುಮ್ನೆ ಇದ್ಬಿಡು. ನಮ್ ಪ್ರಸಾದ ಕೆಲ್ಸ ಮಾಡುತ್ತೆ ಅನ್ನೋ ನಂಬಿಕೆ ನನ್ಗಿದು. ನನ್ ಕೈಲೇ ಆಗ್ಲಿಲ್ಲ, ಅದ್ರ ಕೈಲಿ ಆಗುತ್ತಾ? ಬಂತಲ್ಲ ಬ್ಲಡ್, ಇನ್ನೂ ನಂಬಿಕೆ ಇಲ್ವಾ? ಆಗತ್ತೆ ಕೆಲ್ಸ. ವರ್ಷನೇ ಕಾದಿದ್ಯಾ, ವಾರ ಕಾಯಕ್ಕಾಗಲ್ವಾ? ಆಂಟಿ, ಮನೋಜ್ ಮೊದಲನೇ ಹೆಜ್ಜೆ ಗೆದ್ದಿದೆ ನೋಡು ಪ್ರಸಾದದ ಮೈಮೆ. ಹೌದು ಆಂಟಿ, ಪ್ರಸಾದ ಕೆಲ್ಸ ಮಾಡ್ತಾ ಇದೆ. ಸರಿ ನಮ್ಮ ಕಂಗಂಗ್ ಫೋನ್ ಮಾಡಿ ಹೇಳ್ತೀನಿ ಬಿಡು. ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ಆಯ್ತು ಕಣೆ. ವಾ, ಮಂಜುನ್ ಕೆಲ್ಸ ಸಿಕ್ತಂತ? ಇಲ್ಲ ಮೀನಾ, ಹುಡುಕ್ತಾನೆ ಇದ್ದಾನೆ. ಒಳ್ಳೆ ಕೆಲ್ಸನೇ ಸಿಗುತ್ತೆ ಬಿಡಮ್ಮ, ಯೋಚನೆ ಮಾಡ್ಬೇಡ. ನೋಡು, ಆಮೇಲೆ ಹೋಗು ಕೆಲ್ಸ ಹುಡ್ಕು ಅಂತೆಲ್ಲ ಬಲವಂತ ಮಾಡ್ಬೇಡ. ಅವನ್ಗೂ ಜವಾಬ್ದಾರಿ ಇದೆ, ನೊಂದ್ಕೊಂತಾನು ಅವನು. ಸರಿನಮ್ಮ, ಆಯ್ತು. ಸರಿ ನಮ್ಮ, ಆಯ್ತು, ಬಾಯ್. ಮೀನಾ ಮರಿ, ಶ್ರುತಿ, ರವಿ, ಏನಿದು? ನಿಂಗೆ ಪ್ರೆಸೆಂಟೇಶನ್ ಅದ್ಗೆ ನನ್ಗ ಯಾಕೆ? ನನ್ನ ಮಗಳು ಅಂದಿದ್ದಕ್ಕೆ, ಮಗಳನ್ನ ಮನೆಗ್ ಕರ್ಕೊಂಡ್ ಬಂದಿದ್ದಕ್ಕೆ. ಅದ್ ನಮ್ ಕರ್ತವ್ಯ, ಜವಾಬ್ದಾರಿ. ಓಹೋ, ಏನೋ ಅಪ್ನೆ ಏನನ್ನ ಹಿಡ್ಕೊಂಡ್ ಬಂದ್ಬಿಟ್ಟಿದೀರಾ ನಮ್ ಮೀನನ್ ಬಾಳ್ವೆಗೆ? ಪ್ರೆಸೆಂಟೇಶನ್ ಹಬ್ಬ ಆಯ್ತು. ಒಂದ್ ನಾರ್ಮಲ್ ದಿನಾನ ಹಬ್ಬ ಆಗಿ ಕನ್ವರ್ಟ್ ಮಾಡಿದ್ದು ನೀವು. ಅದಕ್ಕೆ ಓ, ಅಂಗಿನ ಲುಂಗಿನ ಎರಡು ಇದೆ ಕಣೋ. ನಿನಗ್ ಪಂಚೆ ಶರ್ಟು, ಅತ್ತಿಗೆ ಸೀರೆ. ಇದಕ್ಕೆಲ್ಲ ಯಾಕೆ ತೊಂದ್ರೆ ತಗೊಂಡಿದ್ ನೀವು? ನೀವ್ ತಗೊಂಡ್ ತೊಂದ್ರೆಗಿಂತಾನ ಹೋರಾಡಿ ನನ್ ಜೀವನನ ಸರಿ ಮಾಡಿದೀರಾ. ಓ, ನಂಗೆ ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ, ನಮ್ಗೆ ಆಶೀರ್ವಾದ ಮಾಡಿ. ಆಶೀರ್ವಾದನೇ? ನಾನೇ? ಅಯ್ಯೋ, ನಮ್ ಬಾಳ್ವೆಗೆ ನಾವು ಏನಂತಲೂ ಆಶೀರ್ವಾದ ಮಾಡೋದು? ನೀವು ಮೊದ್ಲು ಇದನ್ ತಗೊಳ್ಳಿ, ನಾನ್ ಏನ್ ಬೇಕು ಅಂತ ಕೇಳ್ತೀನಿ, ಹಾಗೆ ಆಶೀರ್ವಾದ ಮಾಡಿ. ಆಗ್ಬೋದು. ಲೇ ಮೀನಾ, ನಿಂತ್ಕೊಳ್ಳ ಕರೆಕ್ಟಾಗಿ. ನೀವಿಬ್ರು ನನ್ಗೆ ಅಕ್ಕ ಅಣ್ಣನ್ ಸಮಾನ. ಹಂಗ? ಓಹೋ, ಅಲ್ಲ ಈ ಅಣ್ಣ ಯಾರು ಅಕ್ಕ ಯಾರು ಕರೆಕ್ಟ್ ಆಗಿ ಸೋಲ್ಬಿಡವ. ಜೀವನ ಒಂದ್ಸತಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಇವ್ರ ಜೊತೆ ಇದ್ದಾಗ. ನನಗ್ ಮಗು ಆಸೆನೇ ಇಲ್ಲ. ಒಂದ್ ವೇಳೆ ಭಗವಂತನ್ ದಯೆಯಿಂದ ಗಂಡ್ ಮಗು ಆದ್ರೆ ಸೂರ್ಯ ಅಣ್ಣನ್ ತರ ಆಗ್ಲಿ, ಹೆಣ್ ಮಗು ಆದ್ರೆ ಮೀನಾ ಅಕ್ಕನ್ ತರ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಇದು ಬೇಕಾ ಒಂದ್ಸರಿ ಯೋಚನೆ ಮಾಡ್ತಾ ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶಾಪಗ್ರಸ್ತ ಗೃಹಸ್ಥ ನಾನೇ. ಅದು ನಂಬಾಳ್ವಾಗಿ ಕೊನೆಗೆ ಹೋಗಿ. ನಾನು ಅಷ್ಟೇ, ಕಣ್ಣೀರ್ ಆಗ್ತಾ ಇರೋ ದಿನ ಇಲ್ಲ. ಹುಟ್ಟೋ ಮಗು ನಮ್ ಇಬ್ರು ತರ ಆಗದ್ ಬೇಡ ಶ್ರುತಿ. ಮೈಕಮ್ಮ, ನಮ್ಮ 5 ಡಿಗ್ರಿ ಮನೋಜನ್ ತರ ಆಗ್ಲಿ ಅಂತ ಕೇಳ್ಕೊಳಮ್ಮ. ಈ ಭೂಮಿ ಮೇಲೆ ಎಲ್ಲಾ ಪ್ರೀತಿಗಿಂತ ದೊಡ್ಡ ಪ್ರೀತಿ ತಾಯಿ ಪ್ರೀತಿ. ಅದನ್ ಪಡ್ಕೊಂಡು ಪುಣ್ಯಾತ್ಮ ಅವನು. ಇಲ್ಲ, ಮಗು ದಿನ ಆದ್ರೂ ಪರವಾಗಿಲ್ಲ, ನನಗ್ ನಿಮ್ ಗುಣ ಇರೋ ಮಗುನೇ ಬೇಕು. ಎಲ್ಲ ಮನೆಯಲ್ಲೂ ನಿನ್ನಂತ ಮಗ, ಅತ್ಗೆ ಅಂತ ಮಗಳು ಇರಲ್ಲ ಕಣ್ರು. ನಮ್ ಜೀವನನ ಕಾಪಾಡಿ ಅಣ್ಣ ಅತ್ಗೆ ಆಗಿದ್ದವ್ರು ನೀವು ಅಪ್ಪ ಅಮ್ಮ ಆಗಿದ್ರ. ಹೆಂಗ್ ಋಣನ ನಾನು ಯಾವತ್ತೂ ಮರೆಯಲ್ಲ. ಆಶೀರ್ವಾದ ಮಾಡಿ. ಸೂರ್ಯ, ಅತ್ಗೆ ಇವಾಗ ಕಣ್ಣೀರ್ ಹಾಕುವಂತದ್ ಏನಾಯ್ತು? ನಮ್ ತುಟಿ ಮೇಲೆ ನಗು ತರ್ಸ್ದೋ ನೀವು ಅಳ್ಬಾರ್ದು ಕಣ್ರು. ಲೇ, ಎತ್ಕೊಳ್ಳೋ ಹೆಸರ್ಗು ಒರ್ಸೆ ಕಣ್ಣು. ಥೂ, ನನ್ ಕಣ್ಣು ಒರ್ಸೆ? ನಾನ್ ಹಂಗೆ ಎತ್ಕೊಂಡ್ ಕಣ್ಣು ಒರ್ಸ್ಕೊಳಕ್ ಆಗಲ್ಲ. ಅದೇನ್ ಹುಡುಕ್ನ ನೀನ್ ಬಾಳ್ವೆಗೆ. ಇದು ನನ್ನ ಅಣ್ಣ ಅಂದ್ರೆ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರಿ. ಆಯ್ತಾಯ್. ಚಪಾತಿ ಟೊಮೊಟೊ ಗೊಜ್ಜು ತರ, ಮಸಾಲ ದೋಸೆ ಆಲೂಗಡ್ಡೆ ಪಲ್ಯ ತರ, ಇಡ್ಲಿ ಚಟ್ನಿ ತರ, ವಡೆ ಸಾಂಬಾರ್ ತರ ಜಂಟಿಯಾಗಿ ಜಂಟಿ ಕಾರ್ಯದರ್ಶಿಗಳಾಗಿದ್ ಬಿಡಿ. ಒಂದು 150 ವರ್ಷ ಉಪ್ಪು ಮುಪ್ಪು ಸಕ್ಕರೆ ಕಾಯಿಲೆ ಏನು ಇಲ್ಲದೆ ಚೆನ್ನಾಗಿದ್ ಬಿಡ್ರಪ್ಪ. ಇದು ಆಶೀರ್ವಾದ ಕನ್ನಡದಲ್ಲಿ, ಬೆಟ್ಟಿಂಗು ಇಂಗ್ಲಿಷ್ ಅಲ್ಲಿ. ಬೆಟ್ಟಿಂಗ್ ಅಲ್ಲ, ಅದು ಬ್ಲೆಸ್ಸಿಂಗ್. ಆಯ್ತು, ಗೊತ್ತಾಯ್ತು. ನಿಮ್ ಬಾಳ್ವೆ ಸುಮ್ನೆ ಥ್ಯಾಂಕ್ಸ್ ಸೂರ್ಯ. ಲೇ, ಅದ್ ಎಸ್ಕಿತ ಸೋಲ್ತೀಯ. ಆಯ್ತು ಬಿಡೋ ಅಪ್ನೆ. ಇನ್ನ ಅದೊಂದಕ್ಕೆ ಚಿನ್ನೂನ ಗಂಟ ಹಾಕ್ಬಿಟ್ರೆ ನಮ್ಮ ಬಾಳ್ವೆ ಉದ್ಧಾರ ಆಗೋಗ್ಬಿಡುತ್ತೆ. ಅಣ್ಣಂಗಿಲ್ದರ ಜವಾಬ್ದಾರಿ ತಮ್ಮಂಗಿದ್ಯಪ್ಪೋ. ಖಂಡಿತ ಅದಕ್ಕೊಂದು ಚಿನ್ನ ಸಿಗೋಂಗ್ ಮಾಡಿ ನಾನು ಮೀನಮ್ಮ ಎಲ್ರ ಕಣ್ಣಿಂದ ದೂರ ಆಗೋಗ್ತೀವಿ. ಇವಾಗ ಆ ಮಾತು ಯಾಕೆ? ಈ ನಂಬಿ ಬಂದಿರೋ ಹೆಣ್ಣು ಮಗುಗೆ ಒಂದು ದಿನ ಸಂತೋಷ ಸಿಗೋ ಹಾಗೆ ನಡ್ಕೊಂಡಿಲ್ಲ ಕಣೋ ರವಿ. ಒಂದಷ್ಟು ಜವಾಬ್ದಾರಿಗಳಿಗೆ ಯತಿಶ್ರೀ ಹಾಡಿ ಜೀವನ ಪೂರ್ತಿ ಇವಳನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಸಂತೋಷವಾಗಿ ಬಾಳ್ವೆ ಮಾಡ್ಬೇಕು. ಇಷ್ಟ ಕಣಪ್ಪ. ಡಿ ಎಂಡ್ ಬರ್ದೆ ಬರ್ದಿನ ಹೆಂಗೆ ಮಗುನ್ ಕಚ್ಕೊಳತ್ತೆ ಇದು. ಇದನ್ನ ಇಲ್ಲಿ ಕರ್ಕೊಂಬಂದು ಎಲ್ರ ಕೈಯಲ್ಲೂ ಬೈಸಾಕ್ತಾರೋ ಬಡ್ಡಿ ಮಗನ ನಿಂಗಾನ ಮಾಡಿ ಋಣ ತೀರ್ಸ್ಕೋಬೇಕಲ್ಲ. ಆಲ್ ದ ಬೆಸ್ಟ್ ಸೂರ್ಯ. ಅತ್ಗೆ ಬಾ. ಓಯ್, ಲವ್ ಸಿಕ್ಕೊಂಡು ಲವ್ಸ್ ಯು ಕಣೋ. ಬಾರೇ ಒಂದ್ ಸ್ವಲ್ಪ ದಿನ ಕಾಡ್ಗೆ ಹೋಗಿ ಸಿಂಹ ಹುಲಿಗಳ ಜೊತೆ ಬದುಕ್ಬಿಡೋಣ. ಈ ಮನುಷ್ಯ ಸವಸ ಸಾಕ್ ಅನ್ಸ್ಬಿಟ್ಟಿದೆ. ಏನಂತೀಯ? ನೀವಿರೋ ಜಾಗನ ನನಗ್ ಸ್ವರ್ಗ. ಎಲ್ ಕರೆದು ಬರ್ತೀನಿ. ಅಯ್ಯೋ, ನನ್ನ ಬಾಳ್ವೆಗೆ ವಿಲಮ. ಆಯ್ತಾರ? ಓಯ್, ಮಂಜು, ನೀನ್ ಯಾವಾಗ ಬಂದೆ? ಎಲ್ಲಿದ್ಯಾ ನೀನು? ಇಲ್ಲೇ. ಅಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ಆರಾಮಾಗಿದ್ಯಾ ತಾನೆ? ನಮ್ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಯಾವಾಗ ಆಗ್ಬೇಕು ಅಂತ ಹೇಳ್ತೀನಪ್ಪ, ಒಳ್ಳೆ ಟೈಮ್ ಬರ್ಬೇಕಲ್ಲ. ಅದ್ ಬರುತ್ತೆ. ಮೊದ್ಲು ಟೇಬಲ್ಗೆ ಏನ್ ಬರ್ಬೇಕು ಹೇಳು. ನನಗ್ ಕಾಫಿ ಸಾಕು. ತಿಂಡಿ ಆಯ್ತಾ ನಿಂದು? ಆಗಿತ್ತು, ಆದ್ರೆ ಇವಾಗ ಹಸುವಾಗ್ತಿದೆ. ಸ್ಯಾಂಡ್ವಿಚ್ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ. ನೀನ್ ಇಲ್ಲೇ ಕೂತ್ಕೋ, ನಾನು ಹೋಗಿ ಹೇಳ್ಬರ್ತೀನಿ. ನಾನೇ ಮಾಡ್ಬಿಡ್ತೀನಿ ಇದು. ಇಲ್ಲ, ನೀನ್ ಇಲ್ಲೇ ಕೂತ್ಕೋ, ನಾನು ಹೋಗಿ ಬರ್ತೀನಿ. ಹಲೋ ಅಕ್ಕ. ಏನ ಮಂಜ? ಅಕ್ಕ, ಬಾಬುನ ಕರ್ಕೊಂಡು ಈಗಿಂದೀಗ್ಲೇ ಕಾಫಿ ಡೇಗ್ ಬರ್ತೀಯಾ? ಕಾಫಿ ಡೇಗ? ಯಾಕೋ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಇದ್ರೆ ಕಾಫಿ ಡೇ ಕರಿತೀನ. ಅದು ಬಾವ ಇರ್ಬೇಕಾದ್ರೆ ನಾನಿನ್ ಕಾಲ್ ಮಾಡ್ತೀನಾ? ಮತ್ತಿನ್ನೇನೋ ವಿಷಯ? ಬಾವ ಇದಾರ? ಬಂದ್ರು. ಲೌಡ್ ಸ್ಪೀಕರ್ ಆನ್ ಮಾಡು. ಹೇಳೋ, ಆನ್ ಆಗಿದೆ.
ಅಲೋ ಬಾವ ಕೇಳ್ತಿದ್ಯಾ? ಎಲ್ರೂ ಕಿವಿಲಿ ಚೆನ್ನಾಗಿ ಕೇಳ್ತಾರೆ, ಹೇಳಪ್ನೆ. ಏನಿಲ್ಲ ಬಾವ, ಇವತ್ತು ಕಾಫಿ ಡೇ ಅಲ್ಲಿ ನನ್ ಮದ್ವೆ ಆಗೋ ಹುಡುಗಿ ಜೊತೆ ಇದೀನಿ. ನೀವು ಬಂದ್ರೆ ಹುಡುಗಿ ನೋಡ್ದಂಗಿರುತ್ತೆ. ಆಯ್ತು ಕಣ ಮಂಜ, ಈಗ್ಲೇ ಹೊರಡ್ತೀವಿ. ಲೇ ಇದೆ ಕೇರಿಸ್ ಅಂತಂದು. ಲೇ ಮಂಜ್ಗೆ, ಏನಿ ಬಾವ? ಬಂದ್ರೆ ಏನ್ ಕೊಡಿಸ್ತೀಯಾ? ಏನ್ ಬೇಕಾದ್ರೂ ಕೊಡಿಸ್ತೀನಿ, ಬನ್ನಿ ಬಾವ. ಒಂದ್ 10,000 ಬಿಲ್ ಆದ್ರೆ 10,000ನ? ಕೊಡಕ್ಕಾಗತ್ತಾ? ಸದ್ಯಕ್ಕೆ ಆಗಲ್ಲ ಬಾವ. ಹಂಗಂದ್ರೆ ಯಾರು ಕೊಡ್ತಾರೆ? ನಿಮ್ ಹುಡುಗಿನ ಕೆಲ್ಸ ಸಿಗ್ತೇನಾ? ಇಲ್ಲ ಬಾವ, ಹುಡುಕ್ತಾ ಇದ್ದೀನಿ. ಆ ಕೆಲ್ಸ ಮೊದ್ಲು ಸಿಗ್ಲಿ, ಮೊದಲನೇ ತಿಂಗಳು ಸಂಬಳ ಬರ್ಲಿ, ಆಮೇಲೆ ನಾವೇ ಬಂದು ಮಾತಾಡ್ತೀವಿ. ಒಬ್ಬ ಗಂಡನ ಕೈಯಲ್ಲಿ ಲಕ್ಷ್ಮಿ ಅನ್ನೋ ಹೆಣ್ಣು ಇಲ್ಲ ಅಂತಂದ್ರೆ ಯಾವ ಹೆಣ್ಣನ್ನ ನಾವು ಲಕ್ಷ್ಮಿ ಅಂತ ಕರಿತೀವೋ ಅವರೇ ಮೊದಲು ಜಾಗ ಖಾಲಿ ಮಾಡೋದು. ಅಪ್ನೇ, ಪ್ರೀತಿ ಬ್ರೆಡ್ ಬನ್ನು ಇದ್ದಂಗೆ, ಸಪ್ಪೆ ಇದ್ರು ರುಚಿ ಅನ್ಸತ್ತೆ. ಮದುವೆ ಊಟ ಇದ್ದಂಗೆ, ರುಚಿಯಾಗಿದ್ರು ಜನ ಕೊರತೆ ಬಗ್ಗೆನೇ ಮಾತಾಡೋದು. ಅವನೇನೋ ಆಸೆ ಪಟ್ಟು ಕರಿತಿದ್ದಾನೆ. ನೀನ್ ಸುಮ್ನೆ ಪ್ಲೀಸ್ ರೀ. ಸುಮ್ನೆ ಅರ್ಥ ನಿನಗೆ? ಆಸೆ ಅನ್ನೋದು ಮನ್ಸಲ್ಲಿರ್ಬೇಕು, ಪರ್ಸಲ್ಲಿರ್ಬಾರ್ದು. ಮೀಸೆ ಇಲ್ದೇ ಇರೋನ್ಗೂ ಸಮಾಜ ಗಂಡ್ಸು ಅಂತ ಕರಿಯತ್ತೆ, ಆದ್ರೆ ಸಂಪಾದನೆ ಇಲ್ದೇ ಇರೋನ್ಗೆ ಬೇರೆ ಯಾರೋ ಯಾಕೆ? ಗನ್ಸಿಗೆ ಅವನ ಮೇಲೆ ಅವ್ನಿಗೆ ಜಿಗುಪ್ಸೆ ಬಂದ್ಬಿಡತ್ತೆ. ಹುಡುಗಿ ಮುಂದೆ ಇರೋ ಹುಡುಗನ್ಗೆ ಅಜೀಬ್ ಅನ್ನಿಸ್ಬಾರ್ದು. ಕರೆಕ್ಟ್ ಬಾವ ನೀವ್ ಹೇಳಿದ್ದು. ಮೊದಲು ನನಗೆ ಕೆಲಸ ಸಿಕ್ಕಿ ಸಂಬಳ ಬರ್ಲಿ. ಸರಿ ಬಾವ, ಆಮೇಲೆ ಸಿಗೋಣ. ಅದು ಬಾಯ್. ಇವಾಗ ನೀನೇನಿಗೆ ಬೇಜಾರಾಗಿದ್ಯಾ? ಏನಿಲ್ಲ, ಬಾ ಕೂತ್ಕೋ. ನಾವ್ ಹೋದ್ರೆ 10,000 ಖರ್ಚಾಗತ್ತಾ? ಆದ್ರೆ ನಾವೆಲ್ಲ ಇದೀವಲ್ಲ ಕೊಡೋದು. ನಿನ್ ತಮ್ಮನ್ನ ಹುಡುಗಿ ಕಣ್ಣಲ್ಲಿ ನೀನೇ ಚಿಕ್ಕವನಾಗ್ ಮಾಡ್ತಾ ಇದ್ಯಾ ಕಣೆ. ಗಂಡ್ಸಿಗೆ ಅವಮಾನ ಆಗೋದು ವರ. ಎಲ್ಲಿ ಸೋಲ್ತಾನೋ ಅಲ್ಲೇ ಗೆಲ್ಲೋ ಹಂಗೆ ದೇವರೇ ಮಾಡ್ಬಿಡ್ತಾನೆ. ಆದ್ರೆ ಪ್ರೀತಿಸೋ ಹೆಣ್ಣಿನ ಮುಂದೆ ಅವಮಾನ ಆದ್ರೆ ಅದು ಶಾಪ ಕಣೆ. ಮತ್ತಿನ್ಯಾವತ್ತೂ ಅವ್ರ ಮುಂದೆ ತಲೆ ಎತ್ ನಿಲ್ಲೋದಕ್ಕೆ ಆಗದೇ ಇಲ್ಲ. ಪ್ರಾಣ ಇರೋವರೆಗೂ ಆ ಪ್ರೀತಿಸೋ ಹುಡುಗಿ ಇದನ್ನ ಮನ್ಸಲ್ಲಿ ಇಟ್ಕೊಂಡಿರ್ತಾಳೆ. ನಾಳೆ ದಿನ ಯಾವ್ದೋ ಒಂದು ವಿಷಯಕ್ಕೆ ಗಲಾಟೆ ಆದಾಗ ಇದೇ ವಿಷಯದಿಂದ ಅವ್ರಿಬ್ರು ದೂರ ಆಗೋಗ್ಲೇಮಿನ. ಪ್ರೀತಿ ಕೈಯಲ್ಲಿ ಮುಚ್ಚಿಟ್ಕೊಂಡಿರೋ ಚಿಟ್ಟೆ ಹಾಗೆ, ಬಿಟ್ರೆ ಹಾರೋಗುತ್ತೆ, ಹಿಡಿದ್ರೆ ಸತ್ತೋಗುತ್ತೆ. ತುಂಬಾ ಜೋಪಾನವಾಗಿ ಮೇಂಟೈನ್ ಮಾಡ್ಬೇಕು. ಏನೋಪ್ಪ ವೇದಾಂತಿ ತರ ಮಾತಾಡ್ತೀರಾ. ನಾನ್ ಯಾವತ್ತೂ ಕಾಫಿ ಡೇನೆ ನೋಡಿಲ್ಲ. ಕಡೆಗೆ ಈ ರೀತಿನಾದ್ರೂ ಹೋಗೋಣ ಅಂತ ಅನ್ಕೊಂಡೆ, ಅದಕ್ಕೂ ಕಲ್ ಹಾಕ್ಬಿಟ್ರಿ. ಏ ಸುಮ್ನೆ ಇರ್ರಿ, ನೀವು ಕರ್ಕೊಂಡ್ ಹೋಗಲ್ಲ, ಅವ್ರಕಾದ್ರೂ ನೀವ್ ಬರಲ್ಲ. ನನ್ ಬಾಳೆ ಇಷ್ಟೇ. ಹೆಂಗ್ ಅರ್ಥ ಮಾಡ್ಸೋದು? 2 ನಿಮಿಟ್ಟು ಬಿಟ್ಟು ಹೋಗೋಣಪ್ಪ. ತಿನ್ನೋ ತರದ್ ಯಾವ್ದಿದೆ ಇಲ್ಲಿ? ಒಂದೇ. ಓಯ್ ಓಯ್, ಯಾನೋ ಓಯ್ ಅನ್ನೋದು? ನಾನೇನ್ ಪ್ರಾಣಿನಾ? ಪ್ರಾಣಿ ಅಲ್ವೇ, ನನ್ನ ಪ್ರಾಣ. ಅದಕ್ಕೆ ಓಯ್ ಅನ್ನದ? ಅಂತೀನಿ, ಓಯ್ ಅಂತೀನಿ, ಏ ಅಂತೀನಿ, ಹಾಯ್ ಅಂತೀನಿ, ಬಾಯ್ ನಂದು ಮಾತ್ ನಿಂದು. ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ ಕಣಮ್ಮ. ಬಿಲ್ಡಿಂಗು ಮೂಲ್ಡಿಂಗು ಹೆಂಗೆ ಬೇಕಾದ್ರೂ ಹಾಕ್ತೀನಿ. ನಿನಗೇನೆ ಇದ್ದಿಲ್ಲ ಕಣಲೆ. ಕೆಂಪು ಬಂದ್ರೆ ಪರವಾಗಿಲ್ಲ, ನಮ್ಮೆ ಕಿತ್ಕೊಂಡ್ ಬರ್ತವ್ರೆ. ಬರ್ಲಿ ಬಿಡಿ ಎಲ್ಲ. ಏನೋ ನಿನ್ನ ಬಾಳ್ವೆಗೆ ಏನಾಯ್ತು ನಿಂಗೆ ಸಡ್ಸನವಾಗಿ? ಒಳ್ಳೆ ಚಿನಿಯೋ ವಿಕ್ರಮ್ ತರ ನಿಯನ್ನಾಗಿ ಹೋಗಿದ್ಯಲ್ಲೇ, ಅಲ್ಲೊಂತರ ಇಲ್ಲೊಂತರ. ನಾನ್ ಯಾವ ತರನು ಅಲ್ಲ ಬಿಡಿ. ಲೈ ಮಿನಾ, ನಿನ್ ತಮ್ಮ ಕಾಫಿ ಡೇಲಿ ಇರೋದು ಕೇಳಿ ಕೋಪ ಬಂತ? ಹೊಟ್ಟೆ ಕಿಚ್ಚು ಬಂತ? ನನ್ಗೆ ಯಾಕ್ರಿ ಹೊಟ್ಟೆ ಕಿಚ್ಚು? ಅಂತ ಸಂತೋಷ ಎಲ್ಲ ನನ್ಗೆಲ್ಲಿರುತ್ತೆ ಬಿಡಿ. ನನಗೆ ನನ್ನ ಅಡಿಗೆ ಮನೆನೇ ಕಾಫಿ ಡೇ, ಹಾಲೆ ಮಾಲು. ಓಹೋ, ದಾನ್ಕಿ ಇದು ಬ್ಯಾನೆ ಬಿಡು ನಿಮ್ಕ. ಸರಿ ಅದು ರೆಡಿ ಆಗ್ಬಿಡು, ಹೋಗ್ಬಿಡಣ. ಎಲ್ಲಿಗೆ? ಕಾಫಿ ಡೇಲಿ ಕೂತ್ಕೊಂಡು ಟೀ ಕುಡಿಯೋ ಕಡೆ. ನನ್ಗೇನ್ ಬೇಡ ಬಿಡಿ. ನೀನು ಬೇಡ ಅನ್ನೋದ್ರಲ್ಲಿ ಬೇಕು ಅನ್ನೋದು ಎದೆ ಒದ್ದಂಗ ಆಗ್ತಾ ಇದೆ. ಸುಮ್ನೆ ಬಾ. ಬೇಡ ಅಂತ ಹೇಳಿದ್ನಲ್ಲ. ಅಯ್ಯತ್ತೇರಿತ್ತು ಅಂತ ಅಂದು ಏನೋ ನಿಂದು ಬಾ ಅಂತ ಕರಿತಾ ಇಂತ ನಿಂಗೆ. ಕರಿಯದ್ ಬಿಡಿ, ನಾನ್ ಬರ್ತೀನಿ ಅಂತಾನೆ ಇಟ್ಕೊಳ್ಳಿ. ಅಲ್ಲಿ ಹೋಗಿ ಏನ್ ಆರ್ಡರ್ ಮಾಡೋದು? ಏನ್ ಆರ್ಡರ್ ಮಾಡೋದು ಅಂದ್ರೆ ಬೈಟು ಕಾಫಿನೋ ಟೀನೋ ಸೇಳ್ತೀನಪ್ಪ. ಅಲ್ಲದೆಲ್ಲ ಸಿಗಲ್ಲ ರೀ. ಹೌದಾ? ಮೆನು ಕಾರ್ಡ್ ಇರುತ್ತಲ್ಲ, ಅದು ನೋಡ್ಕೊಂಡು ಕೇಳೋಣಪ್ಪ. ಆ ಮೆನ್ಯೂ ಇರೋದ್ನ ನಿಮ್ ಕೈಲಿ ಓದಕ್ ಆಗಲ್ಲ. ಹೌದೇ? ಯಾಕೋ? ಹೆಸರುಗಳೆಲ್ಲ ವಿಚಿತ್ರವಾಗಿರುತ್ತೆ. ಹಂಗ? ನಿಂಗೆ ಗೊತ್ತು? ಕನಕ ಮಂಜು ಎಲ್ಲ ಹೇಳ್ತಿರ್ತಾರ. ನೋಡೇ ಬಿಡಣ ಓಸಿ ತರ್ಕಲೆ. ಹೇಗೆ? ಇದಲ್ಲ ಗೂಗ್ಲಿ ಫ್ರೆಂಡು ಹಾಫ್ ಮೋಗ್ಲಿ ವಾಪನ್. ಆಹಾ ಬಂದು ಏನಿದು? ಕಪಿ ಕಾಣು. ಕಪ್ಪಿಟ್ಕೊಂಡು ಅಲ್ಲ, ಅದು ಕ್ಯಾಪಿಚಿನೋ. ಅಯ್ಯೋ, ಇವ್ರ ಬಾಯಿಗೆ ಕನ್ನಡದಲ್ಲಿ ಹಾಕಕ್ಕೇನೆ ಇವ್ರಿಗೆ. ಇದೇನಿದು? ಮುಂಡಾ ಮೋಚಾನ? ಅದ್ ಮುಂದೆ ಮುಚ್ಚ ಅಲ್ಲ ರೀ, ಕೆಪೆ ಮೋಕ. ಅಯ್ಯ ನನಗ್ ಗೊತ್ತಾಗಿಲ್ಲ. ಮುಂದೆ ನೀನೇ ಓದ ಮಾತಾಡ. ಡೆವಿಲ್ಸ್ ಓನ್, ಐಸ್ ಅಮೆರಿಕನೋ, ಕೆಫೆ ನಿರ್ವಾಣ. ಅಲ್ಲಿಗೆ ನಮ್ಮ ಬಾಳ್ವೆ ನಿರ್ನಾಮ. ಆಗಿದ್ದಾಗೋಗ್ಲಿ ಎಲ್ಲ ಕುಡಿದು ತೇಗ್ಬಿಡಣ ಬಾಲೆ. ಇದೆಲ್ಲ ಕುಡಿಯೋದಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಲೇ, ಇಲ್ಲ ಕುಡಿತೀವಿ ಅಂತಂದ್ರೆ ಒಂದು ಕಪ್ಪಿಗೆ 6 ರೂಪಾಯಿ. ಅಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಎಲ್ಲಾ ಕುಡಿದ್ರು ಒಂದು 150 ರೂಪಾಯಿ, ಅದ್ರ ಮೇಲೆ ಒಂದು 10 ರೂಪಾಯಿ ಟಿಪ್ಸು, 160 ರೂಪಾಯಿ ಆಗ್ಬೋದೇನೋಪ್ಪ. ಬಿಡಿ, ಆಗಲ್ಲ. ಮನೇಲೆ ಕಾಫಿ ಮಾಡ್ಕೊಡ್ತೀನಿ, ಕುಡಿಯೋಣ. ಯಾಕೆ? ನಾನ್ ಡಿಸೈಡ್ ಆಗೋಗಿದ್ದೀನಿ ಕಣೆ ಇವತ್ತು. ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾ ಕುಡಿಸ್ತೀನಿ. 160 ಅಲ್ಲ ಅಂತಂದ್ರೆ 150 ಆಗ್ಲಿ ಬಿಡೆ. ಇಷ್ಟೆಲ್ಲಾ ಕುಡಿಯೋದಿಕ್ಕೆ 5,000 ರೂಪಾಯಿ ಬೇಕು. ಅಷ್ಟೇ ತಾನೇ. ಏನಂದೆ? 5,000. ನಮ್ ಸ್ಟೆಪ್ನಿ ಮಾಡಿದ್ರೆ ಅಷ್ಟು ಬರಲ್ಲ ಕಣೆ ನಮ್ ಬಾಳ್ವೆಗೆ. ಈ ಕಾಫಿ ಕುಡಿಯೋದಿಕ್ಕೆ ಅಷ್ಟೊಂದೇನೆ? ರೀ, ಅಲ್ಲೆಲ್ಲ ಕಾಸ್ಟ್ಲಿ ರೀ. ಅದು ಮೇಡಮ್, ನಿನಗೆ ಅಲ್ಲೇ ಕಾಫಿ ಕುಡ್ಬೇಕು ಅನ್ನೋ ಆಸೆನಾ? ಇತ್ತು,
ಇಲ್ಲಿ ಕಾಫಿ ಮಾಡ್ಕೊಂಡು ಅಲ್ಗೋ ಕುಡಿಯಕ್ಕಾಗಲ್ವಾ? ಅದೇ ನಿನ್ ಕಾರ್ ಶೆಡ್ಡ. ನನ್ ಬಾಯಿದೆ. ಒಂದ್ ಕೆಲಸ ಮಾಡೋಣ, ನಂಗೆ ನಾಳೆನೋ ನಾಳಿದ್ದು ಊರ್ಗೋ ಬೇರೆ ಯಾವ್ದೋ ಊರ್ಗೋ ಟ್ರಿಪ್ ಬರ್ಬೋದು. ದುಡ್ಡು ಬರ್ತಿದ್ದಂಗೆ ದುಡ್ಡು ಬಂದ್ರು ನಾವ್ ಹೋಗೋದ್ ಬೇಡ. ಮತ್ತೆ ಮೂತಿ ಊದಿಸ್ಕೊಂಡು ನಿಂತಿದ್ಯಲ್ಲಿ. ಸುಮ್ನೆ ನಿಮಗ್ ಮಾತ್ರ ಜೋಕ್ಸ್ ಮಾಡಕ್ ಬರದು. ಜೋಕ್ಸ್ ಜೋಕ್ಸ್ ಅಯ್ಯೋ ನಂಗೆ ಗೊತ್ತೇ ಆಗ್ಲಿಕ್ಕ. ಲೇ ಮೀನಮ್ಮ, ನಿನಗೋಸ್ಕರ ನಾನು ಬಾದಾಮಿ ಹಲ್ವಾ ತಂದಿದ್ದೀನಿ, ಕೊಡ್ಲಿ? ಕಡಿ 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 ಕಡಿ. ಇಲ್ಲಿ ನೋಡಿ, ಇಲ್ಲಿ ಇಸ್ಕೊಂಡಿದ್ದೀನಿ. ಮೂಗು ತಿನ್ನೋ ಕೆಂಪಾಗ್ತದೆ. ಸಾಕಾ ಬೇಕಾ? ಸಾಕಾ ಅಂತ ಹೇಳಕ್ಕಾಗಲ್ಲ. ಯಾರೇ ಮೀನ ಇಂಥ ಕೆಲಸ ಮಾಡಿದ್ದು? ಡೆಫಿನೆಟ್ಲಿ ಆ ರೋಹಿಣಿನೇ ರೀ. ರೋಹಿಣಿ, ನೀನು ನಾಗಿನೀನ? ನಿನಗೆ ಪಾಠ ಕಲ್ಸಿಲ್ಲ ಅಂದ್ರೆ ನಾನ್ ಸಕ್ರೆ ಬೈಲ್ ಶಾಂತಿನೇ ಅಲ್ಲ. ನೀನು ಅಡ್ಡ ದಾರಿಯಲ್ಲಿ ಬಂದ್ ಮಾಡೋ ಕೆಲ್ಸನ ನಾನು ಹೆದ್ದಾರಿಯಲ್ಲೇ ಬಂದ್ ಮಾಡ್ತೀನಿ. ನಾಳೆ ನಿನ್ನ ಅಟ್ಟಹಾಸನ ನನ್ ಮುರಿಲಿಲ್ಲ ಅಂದ್ರೆ ನಾನು ಮುನ್ಸಾಮಪ್ಪನ ಮಗಳೇ ಅಲ್ಲ ಕಣೆ. ಏನ್ ಮಮ್ಮಿ, ಈಗ ಮೂಗಲ್ ಬ್ಲಡ್ ಬರ್ತಿಲ್ಲ ಮಮ್ಮಿ. ಐಮ್ ಆಲ್ ರೈಟ್. ನಿನ್ನ ಮೂಗಲ್ಲಿ ರಕ್ತ ಬರೋ ಹಾಗೆ ಮಾಡ್ತವಳ ಸುಮ್ನೆ ಬಿಡಕ್ಕಾಗಲ್ಲ ಮನೋಜ. ವಾಟ್ ಮಾಡುವಂತೆ ಮಮ್ಮಿ, ಆ ಚಿನ್ನು ಸಹವಾಸನೆ ಸರಿ ಇಲ್ಲ. ಏನ್ ಮಾಡಕ್ಕೂ ಹೇಸಲ್ಲ ಅವಳು. ನಾವು ಸುಮ್ನಿದ್ರೆ ಅವಳು ಇನ್ನೂ ಇಂತ ಆಟಗಳನ್ನ ಆಡ್ತಾನೆ ಇರ್ತಾಳೆ ಮನೋಜ. ಅವಳು ನೆಮ್ಮದಿಯಾಗಿರ್ಬಾರ್ದು. ಅದಕ್ಕೆ ಫೋನ್ ಮಾಡೋಳು. ನಾನಾ? ಹೌದು, ಯಾಕ್ ಮಮ್ಮಿ? ಫೋನ್ ಮಾಡಿ ನಾಳೆ ಶೋರೂಮ್ ಬರಕ್ ಹೇಳು. ಹೊಟ್ಟೆ ಅವಳು ಬಂದ್ರೆ ಈ ಲೈಫೇ ಚೆನ್ನಾಗಿಲ್ಲ ಅಂತ ಅನ್ಸ್ಬಿಡ್ತಾಳೆ. ಏನ್ ಮಮ್ಮಿ ನೀನು? ನಾನ್ ಹೇಳಿದಷ್ಟು ಮಾಡು ಮನೋಜ, ಮಾಡು ಫೋನ್ ಮಾಡಿ. ಬೆಳಗ್ಗೆ ನಿನ್ನ ಮೀಟ್ ಮಾಡ್ಬೇಕು, ಶೋರೂಮ್ ಬಾ ಅಂತ ಕರಿ. ಕರಿ ಅಷ್ಟೇ. ಓಕೆ ಮಮ್ಮಿ. ಆಮೇಲೆ ನಾಳೆ ನಿನ್ ಶೋರೂಮ್ ಅಲ್ಲಿ ಕೆಲ್ಸ ಮಾಡೋರ್ಗೆಲ್ಲಾ ರಜೆ ಕೊಡು. ನಿನ್ ಬ್ರೋ ಒಬ್ಬನ್ ಬಿಟ್ಟು. ಅಯ್ಯೋ, ಅವನ್ಯಾಕ್ ಮಮ್ಮಿ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ಒಬ್ರು ಇರ್ಬೇಕು, ನಮ್ಮವ್ರು ಅಂತ ಒಬ್ರು ಇರ್ಬೇಕು. ಕಳ್ಳನ್ ಮಗ ಅವನು, ಸರಿ ಇಲ್ಲ. ಅದಕ್ಕೆ ಕರೀತಾ ಇರೋದು. ನಮಗೆ ದ್ರೋಹ ಮಾಡಕ್ ನೋಡ್ದ, ನಾಳೆ ಏನಾದ್ರೂ ಅಪಾಯ ಆದ್ರೆ ಅದ್ರಲ್ಲಿ ಒಂದು ಪಾಲಿರ್. ಮಮ್ಮಿ, ವೈ ಮಮ್ಮಿ ಇದೆಲ್ಲ? ನಾವ್ ಸುಮ್ನೆ ಇದ್ಬಿಡೋಣ. ಆಗಲ್ಲ ಮನೋಜ, ನನಗೆ ಅವಳು ಬೇಕು ಅಷ್ಟೇ. ಫೋನ್ ಮಾಡು ಮಾಡು. ಸರಿ, ನೀನ್ ಹೋಗ್ ಮಲ್ಕೊ ಮಮ್ಮಿ, ನಾನ್ ಮಾಡ್ತೆ. ಈ ಚಿನ್ನು ನಾಡೆ ಇದೆ. ಹಲೋ ಮಿಸ್ಟರ್ ಬ್ರೂ, ಆ? ಹೇಗಿದ್ದೀರಾ? ನನ್ನೇನ್ ಕೇಳ್ತಾ ಇದ್ದೀರಾ ಸಿಸ್ಟರ್? ನೀವ್ ಯಾವಾಗ್ಲೂ ಮನೋಜ್ ಬ್ರೋನ ತಾನೇ ಹುಡ್ಕೋ ಬರೋದು? ಇವತ್ತು ಒಂದ್ ಸಣ್ಣ ಚೇಂಜಸ್. ನಿಮ್ ಬ್ರೋನೇ ನನ್ನ ಬರಕ್ ಹೇಳಿರೋದು. ಗೊತ್ತು. ಇವಾಗ ಗೊತ್ತಾಯ್ತಾ ತುಂಬಾ ದಿನ ಅವ್ರು ನನ್ನ ಬಿಟ್ಟಿರಲ್ಲ ಅಂತ? ಗೊತ್ತಾಯ್ತು. ಎಲ್ಲಿ ನಿಮ್ ಬ್ರೋ? ಅಲ್ಲಿ ಹಿಂದೆ ಫ್ರಿಡ್ಜ್ಗಳಿದೆಯಲ್ಲ, ಅಲ್ಲಿದ್ದಾರೆ. ಓಕೆ ಬ್ರೋ, ಹೇಳಿ. ಏನು ಶೋರೂಮ್ ತುಂಬಾ ಖಾಲಿ ಇದೆ, ಸ್ಟಾಫ್ಸ್ ಕೂಡ ಇಲ್ಲ. ಇವತ್ತು ಕ್ಲೀನಿಂಗ್ ಡೇ, ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತಿದ್ರು. ಯೂರ್ ರಾಂಗ್. ನಾನ್ ಬರ್ತಿದ್ದೀನಲ್ವಾ, ಪ್ರೈವಸಿ ಇರ್ಲಿ ಅಂತ ಎಲ್ರಿಗೂ ರಜಾ ಕೊಟ್ಟಿದ್ದಾರೆ. ಐ ನೋ. ಗುಡ್ ಮಾರ್ನಿಂಗ್ ಮನೋಜ್. ಲೊಟ್ಟೆ, ಯಾವ ಗುಡ್ಡು ಇಲ್ಲ ಏನೂ ಇಲ್ಲ, ಬರೀ ಮಾರ್ನಿಂಗ್ ಅಷ್ಟೇ. ಪ್ರೀತಿಯಿಂದ ಬರಕ್ ಹೇಳಿ ಈ ರೀತಿ ಮುಖ ಮಾಡ್ಕೊಂಡ್ರೆ ಏನ್ ಅರ್ಥ? ಅರ್ಥನಾ? ಅರ್ಥ ಆಗತ್ತೆ. ಏನ್ ಅರ್ಥ ಆಗ್ಬೇಕು? ಏನ್ ಮಾತು? ಮಮ್ಮಿ, ಚಿನ್ನು ಬಂದಿದ್ದಾಳೆ. ಇನ್ನೇನಿದ್ರು ನೀನು ಅಂತ ಏಳು ಉಂಟು. ಮನೋಜ್, ಏನ್ ಮಾತಾಡ್ತಾ ಇದೀರಾ? ನನಗ್ ಗೊತ್ತಿಲ್ಲ ಚಿನ್ನು. ಅಲ್ಲ ಮನೋಜ್, ನಾನ್ ಜಾಗ ಬಿಡಿ, ನಾನು ಹೋಗ್ಬೇಕು. ಆಗಲ್ಲ, ನಮ್ ಬಾಸ್ ಹೇಳ್ಬೇಕು. ಏಯ್ ಬಾರ ಇಲ್ಲಿ. ಇಲ್ಲ, ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬರ್ಬೇಕಾಗತ್ತೆ. ಬಂದ್ಬಿಡು ರೋಹಿಣಿ, ಸುಮ್ನೆ ಯಾಕೆ ಅಮ್ಮ ಕೋಪ ಬರಿಸ್ತೀಯಾ? ಸೂರ್ಯನ ಸಾಯ್ಸಕ್ಕೆ ಆ ಕಾಗೆಗೆ ಸುಪಾರಿ ಕೊಟ್ಟಿದ್ ಯಾರೇ? ನಾನಲ್ಲ ಅತ್ತೆ. ಆ ಲೇಡಿ ಗುರೂಜಿಗೆ ನಮ್ಮನೆ ವಿಷಯ ಹೇಳಿದ್ ಯಾರು? ನನಗ್ ಗೊತ್ತಿಲ್ಲ ಅತ್ತೆ. ಬ್ರೋ, ಈ ಶಾರ್ಟ್ ಹೆಸರೇನು? ಮಮ್ಮೀಸ್ ಗುನ್ನ ಅಂತ. ಅತ್ತೆ ಅತ್ತೆ, ಏನು ಗೊತ್ತಿಲ್ಲ ಅತ್ತೆ. ನನಗ್ ಯಾಕೆ ಕೊಡ್ತೀನಿ ನೀವು? ನನ್ನ ಹತ್ರ ಸುಳ್ಳು ಹೇಳ್ತೀಯಾ? ಅತ್ತೆ, ನಾನೇನು ಮಾಡಿಲ್ಲ ಅತ್ತೆ. ನೀನೇನು ಅಂತ ನನಗೆ ಚೆನ್ನಾಗ್ ಗೊತ್ತು ಕಡೆ. ಬಾಯ್ ಬಿಟ್ರೆ ಬರೀ ಸುಳ್ಳು, ಮೋಸ, ಕಾರ್ ಕೋಟಕ ವಿಷ ನೀನು. ನಿನ್ನ ಮನೋಜ್, ಮನೋಜ್ ಏನಿದು? ಇದಕ್ಕೆ ನಾನು ನನಗ್ ಬರಕ್ಕೆ ಹೇಳಿದ್ದು. ನಿಮಗ್ ಮನಸ್ಸೇ ಇಲ್ವಾ? ನೀನೆ ನನ್ ಮೂಗಲ್ಲಿ ಬ್ಲಡ್ ಬರಿಸ್ತಲ್ಲ, ಅದು ಸರಿನಾ ಚಿನ್ನು? ಇಲ್ಲ ಮನೋಜ್, ನನಗೇನು ಗೊತ್ತಿಲ್ಲ. ಪ್ರಾಮಿಸ್. ನಿನ್ ಪ್ರಾಮಿಸ್ಗೆ ಇಷ್ಟು. ಬಾರೇ ಕಡೆ. ಇಲ್ಲ ಇಲ್ಲ, ನಾನ್ ಬರಲ್ಲ. ಬಾ ಅಂದೆ. ಮಮ್ಮಿ, ಪೊಲೀಸ್ ಕೊಟ್ಬಿಡೋಣ. ಅವ್ರು ಕೊಟ್ರೆ ಅವ್ರೇನೋ ಮಾಡ್ತಾರೆ. ನಾಯಿ ಕಟ್ಟಾಡ್ದಂಗ್ ಕಟ್ಟಾಕಿ ಎಮ್ಮೆ ಬಸ್ ನಮ್ ಪಾರಿಸ್ತಾರೆ. ಅದನ್ ತಿನ್ನಕ್ಕೆ ಇವಳು ಯಾಕೋ ಸ್ಟೇಷನ್ ವರ್ಗೂ ಹೋಗ್ಬೇಕು? ಕರೆಕ್ಟು ಮಮ್ಮಿ. ಚಿನ್ನು, ಬಾ ಮುಂದೆ. ಇಲ್ಲ, ನಾನ್ ಬರಲ್ಲ. ಬಾ ಅಂದ್ರೆ ಬರ್ಬೇಕು. ಬಾ ಬಾ ಬಾ. ಒಮ್ಮೆ ಹ್ಯಾಂಡಲ್ ವಿತ್ ಕೇರು, ಬಾ. ನೀನ್ ಮಾಡಿದ ಕೆಲ್ಸಕ್ಕೆ ನನ್ ಕೈಯಾರ ಮೀನಿಗೆ ಆರ್ತಿ ಎತ್ತಿ ಒಳಗ್ ಕರ್ಕೊಳ್ಳೋ ಹಾಗಾಯ್ತು. ಹೂ ಕಟ್ಟೋಳ್ ಮುಂದೆ ನನ್ನ ತಲೆ ತಗ್ಸೋ ಹಾಗ್ ಮಾಡ್ಬಿಟ್ಟಿಯಲ್ಲೇ ನೀನು. ನೀನು ಈ ಮನೆಯವ್ರಿಗೋಸ್ಕರ ರೈಸ್ ಮಾಡಿದ ವಾಯ್ಸು ಇನ್ನೂ ಚೆನ್ನಾಗಿದೆ. ನೀನು ಫೇಸ್ ಮಾಡಿದ ರೀತಿ ಇದೆಯಲ್ಲ, ಅಯ್ಯೋ ನಾಚಿಕೆ ಆಗತ್ತೆ. ಗಂಡೆಗ್ಲಾಗಿ ನಮ್ ಕೈಲೇ ಏನು ಕಿಸಿಯಕ್ ಆಗಿಲ್ಲ ಅಂತ. ನೀವಿಲ್ದೇ ಇರೋ ನನ್ ಕೈಲಿ ಏನ್ ಮಾಡಕ್ಕಾಗೋದು? ಐಡಿಯಾ ನಂದಾದ್ರೂ ಹೋರಾಟ ನಿಮ್ದೆ. ನನ್ ಜೊತೆ ಬಂದಿದ್ ನೀವು, ನಿಂತಿದ್ ನೀವು, ಮಾತಾಡಿದ್ ನೀವು. ಬಟ್ ನನಗಂತೂ ನಿನ್ನ ಮೇಲೆ ಡಬಲ್ ಲವ್ ಆಗ್ತಿದ್ಯಪ್ಪ. ಓಹೋ, ನಾನ್ ಹಿಂದೆ ಹೋದ್ರು ಈ ಮನೆ ಅನಾಥ ಆಗಲ್ಲ. ಯಾರು ಬಂದ್ರು ನಮ್ಮ ಅಪ್ಪ ಅಮ್ಮನ ಹೊರಗಾಕಲ್ಲ ಅನ್ನೋ ಧೈರ್ಯ ಬರ್ತಾ ಇದೆ. ಇವಾಗ ಅದೆಲ್ಲ ಯಾಕ್ ಬೇಕು ರೀ?